ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ಡಿನ್ನರ್ ಪಾಲಿಟಿಕ್ಸ್. ಲಿಂಗಾಯತ ನಾಯಕರಲ್ಲೂ ಶುರು ಡಿನ್ನರ್ ಪಾಲಿಟಿಕ್ಸ್. ಊಟದ ನೆಪದಲ್ಲಿ ಸಭೆ ನಡೆಸಿದ್ರ ಲಿಂಗಾಯತ ಮುಖಂಡರು. ಶಾಸಕ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ಮಾಡಲಾಗಿದೆ. ಸಮುದಾಯದ ಸಮಸ್ಯೆಗಳ ಬಗ್ಗೆ ಮಾತುಕತೆಯನ್ನ ಮಾಡಲಾಗಿದೆ. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡಬೇಕು, ವೀರಶೈವ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಡಬೇಕು, ಪಕ್ಷದ ಅಧ್ಯಕ್ಷರ ಹುದ್ದೆ ಬದಲಾವಣೆ ಆದ್ರೆ ಲಿಂಗಾಯತರಿಗೆ ಕೊಡಬೇಕು, ಅದರಲ್ಲೂ ಉತ್ತರ ಕರ್ನಾಟಕದವರಿಗೆ ನೀಡಬೇಕು, ಸಂಪುಟ ಪುನರ್ರಚನೆ ಆದ್ರೆ ಲಿಂಗಾಯತರಿಗೆ ಆದ್ಯತೆಯನ್ನ ಕಲ್ಪಿಸಬೇಕು. ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಆಲ್ರೆಡಿ ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಅಂತ ಶುರು ಆಗ್ಬಿಟ್ಟಿದೆ. ಅಲ್ಲಿ ಯತ್ನಾಳ್ ಅವರು ಲಿಂಗಾಯತ, ಜೊತೆಗೆ ವಿಜಯೇಂದ್ರ ಅವರು ಲಿಂಗಾಯತ. ಸೊ ನಾವೇ ರಾಜ್ಯಾಧ್ಯಕ್ಷ ಆಗಬೇಕು, ಲಿಂಗಾಯತ ನಾಯಕರಿಗೆ ಕೊಡಬೇಕು ಅಂತ ಬಿಜೆಪಿಯಲ್ಲಿನ ಬೆಳವಣಿಗೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, ಮೊನ್ನೆ ತಾನೇ ಎಸ್.ಟಿ ಸಮುದಾಯದ ನಾಯಕರೆಲ್ಲ ಒಗ್ಗೂಡಿದ್ರು, ಮೀಟಿಂಗ್ ಮಾಡ್ಕೊಂಡಿದ್ರು. ಜಾರಕಿಹೊಳಿ ಅವರು ಹಾಗೆಯೇ ರಾಜಣ್ಣ ಅವರು ಎಲ್ಲರೂ ಒಟ್ಟಾಗಿ ಆ ಸಮುದಾಯದ ಪ್ರಮುಖ ಶ್ರೀಗಳ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ರು. ಅಂದ್ರೆ ಸಮುದಾಯದ ಹಿತವನ್ನ ಕಾಪಾಡಬೇಕು, ಸಮುದಾಯದ ಯಾವ್ದಾದ್ರೂ ನಾಯಕರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ನಾವು ಒಗ್ಗಟ್ಟಾಗಿ ಅವ್ರ ಬೆನ್ನಿಗೆ ನಿಂತ್ಕೋಬೇಕು ಅಂತ. ಈಗ ನೋಡಿದ್ರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ನ ನಾಯಕರುಗಳ ಸಭೆ ನಡೆಸಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಇವರ ಉದ್ದೇಶನೂ ಅದೇನೆ. ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಮಗೆ ಸಿಗಬಾರ್ದು? ಲಿಂಗಾಯತ ಸಮುದಾಯದ ನಾಯಕರಿಗೆ ಯಾಕೆ ಕೊಡಬಾರ್ದು? ಅದು ಕೂಡ ಉತ್ತರ ಕರ್ನಾಟಕದ ನಾಯಕರಿಗೆ ಯಾಕೆ ಕೊಡಬಾರ್ದು? ನಾವು ಒಗ್ಗಟ್ಟಾಗಿರೋಣ, ನಾವು ಕೂಡ ಕೇಳೋಣ. ಸೊ ಕಾಂಗ್ರೆಸ್ನಲ್ಲೂ ಇದೀಗ ಲಿಂಗಾಯತ ಸಮುದಾಯದ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಅನ್ನು ಶುರುವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಸಮಸ್ಯೆಗಳಿದೆ. ಮೂಲ ಕಾಂಗ್ರೆಸ್ಸಿಗರು, ವಲಸಿಗ ಕಾಂಗ್ರೆಸ್ಸಿಗರು, ಸಿದ್ದರಾಮಯ್ಯನವ್ರ ಬಣದವರು, ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವ್ರ ಬಣದವರು. ಈಗ ಹೊರತಾಗಿ ಹಿಂದುಳಿದ ಸಮುದಾಯದ ನಾಯಕರುಗಳಿಗೆ ಏನು ಮೀಟಿಂಗ್ ಮಾಡ್ತಾ ಇದ್ರು, ದಲಿತ ಸಮುದಾಯದ ನಾಯಕರುಗಳಿಗೆ ಏನು ಮೀಟಿಂಗ್ ಮಾಡ್ತಾ ಇದ್ರು, ಅದಕ್ಕೆ ಟಕ್ಕರ್ ಅನ್ನೋ ಹಾಗೇನೆ ಲಿಂಗಾಯತ ಸಮುದಾಯದ ನಾಯಕರುಗಳು ಕೂಡ ಮೀಟಿಂಗ್ ಮಾಡಿದ್ದಾರೆ. ಸೊ ಎಲ್ಲಿಗೆ ಹೋಗ್ತಾ ಇದೆ, ಏನು ನಡೀತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಸಹಜವಾಗಿ ಕುತೂಹಲ ಹುಟ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ದಲಿತ ನಾಯಕರುಗಳ ಸಮಾವೇಶ, ಮೀಟಿಂಗು ಇದ್ರ ಬಗ್ಗೆ ಕೇಳ್ತಾ ಇದ್ವಿ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಬದಲಾವಣೆ ವಿಚಾರ ಕೇಳ್ತಾ ಇದ್ವಿ. ಇಲ್ಲೂ ಕೂಡ ಇದೀಗ ಲಿಂಗಾಯತ ಸಮುದಾಯದ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ. ಇನ್ನು ಯಾವ್ಯಾವ ಸಮುದಾಯದ ನಾಯಕರುಗಳು ಈ ಥರದ್ದು ಮೀಟಿಂಗ್ ಮಾಡಬೇಕು ಅಂತ ಭಾವಿಸ್ತಾರೋ ಏನೋ ಗೊತ್ತಿಲ್ಲ. ಆದರೆ ಈ ಲಿಂಗಾಯತ ಸಮುದಾಯದ ನಾಯಕರು ಮಾಡಿದಂಥ ಡಿನ್ನರ್ ಪಾಲಿಟಿಕ್ಸ್ನ ಹೈಲೈಟ್ಸ್ ಏನು ಅಂತ ಶಿವು? ನೀತಿ, ನಿನ್ನೆ ರಾತ್ರಿ ಊಟಕ್ಕೆ ಲಿಂಗಾಯತ ಸಮುದಾಯದ ನಾಯಕರು ಸೇರಿದ್ರು ಖಾಸಗಿ ಹೋಟೆಲ್ನಲ್ಲಿ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಶಾಸಕರಾಗಿರುವಂತ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲೇ ಶಾಸಕರು, ಲಿಂಗಾಯತ ಸಮುದಾಯದ ಶಾಸಕರು ಹಾಗೆ ಮುಖಂಡರುಗಳು ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಹಲವು ವಿಷಯಗಳ ಬಗ್ಗೆ ಅಲ್ಲಿ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನುವಂಥದ್ದು ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ. ಯಾಕೆಂದ್ರೆ ಇಲ್ಲಿ ಕೇವಲ ಕಾಂಗ್ರೆಸ್ನ ಲಿಂಗಾಯತ ಶಾಸಕರೇ ಅಲ್ಲ, ಬೇರೆ ಪಕ್ಷಗಳ ಲಿಂಗಾಯತ ಶಾಸಕರು, ಮುಖಂಡರುಗಳು ಕೂಡ ಒಂದು ಪಾರ್ಟಿಯಲ್ಲಿ, ಡಿನ್ನರ್ ಪಾರ್ಟಿಯಲ್ಲಿ ಇದ್ರು ಅನ್ನುವಂತ ಮಾಹಿತಿಗಳಿದೆ. ಸೊ ಸಮಾಜದ ಬಗ್ಗೆ, ಅಂದ್ರೆ ಸಮುದಾಯಕ್ಕೆ ಇವತ್ತು ಸಮಸ್ಯೆ ಆಗ್ತಾ ಇದೆ, ಸಮುದಾಯದ ಸಮಸ್ಯೆಗಳನ್ನ ನಾವು ಬೆಳಕು ಚೆಲ್ಲಬೇಕಾಗತ್ತೆ. ಬೇರೆ ಬೇರೆ ಸಮುದಾಯಗಳು ಕೂಡ ಇವತ್ತು ಒಗ್ಗಟ್ಟಾಗ್ತಾ ಇದೆ. ಆದ್ರೆ ನಮ್ಮ ಸಮುದಾಯದಲ್ಲಿ ಮತ್ತೆ ಒಡಕುಗಳು ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗೆ ಅಧ್ಯಕ್ಷರ ಬದಲಾವಣೆಗಳ ಸಂದರ್ಭದಲ್ಲಿ ಒಂದು ವೇಳೆ ಏನಾದ್ರೂ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದೆ ಆದ್ರೆ ಆಗ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು, ಹಾಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಅದು ಸಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಲ್ಲಿ ಚರ್ಚೆ ಆಗಿದೆ. ಹಾಗೆ ನಿಗಮಕ್ಕೆ ಹೆಚ್ಚುವರಿ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರದ ಮೇಲೆ ಇವತ್ತು ಒತ್ತಡವನ್ನ ತರುವಂತ ಒಂದು ಚರ್ಚೆ ನಿನ್ನೆ ನಡೆದಂತ ಸಭೆಯಲ್ಲಿ ಆಗಿದೆ ಅನ್ನುವಂತ ಮಾಹಿತಿಗಳಿದೆ. ಸೊ ಯಾಕಂದ್ರೆ ಇಲ್ಲಿಯವರೆಗೆ ದಲಿತ ಸಮುದಾಯದ ಸಚಿವರು ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ರು. ಅದು ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ಮುಜುಗರವನ್ನ ತಂದಿತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ, ಹಾಗೆ ದಲಿತ ಸಿಎಂ ವಿಚಾರಗಳ ಚರ್ಚೆಗೆ ಅದು ವೇದಿಕೆಯನ್ನ ಒದಗಿಸಿತ್ತು. ಅದು ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ
ಸಮಸ್ಯೆ ಆಗಿತ್ತು ಅಂದ್ರೆ ಮುಜುಗರ ತಂದಿತ್ತು ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗಿತ್ತು. ನಂತರ ದಲಿತ ಸಚಿವರಿಗೆ ಎಚ್ಚರಿಕೆಯನ್ನ ರವಾನೆ ಮಾಡುವ ಮೂಲಕ ಅದಕ್ಕೆ ಕಡಿವಾಣವನ್ನ ಹೈಕಮಾಂಡ್ ಹಾಕಿದೆ. ಆದ್ರೆ ಇದೀಗ ಲಿಂಗಾಯತ ಸಮುದಾಯದ ನಾಯಕರು ಕೂಡ ನಿನ್ನೆ ಹೋಟೆಲ್ನಲ್ಲಿ ಡಿನ್ನರ್ ಹೆಸರಿನಲ್ಲಿ ಸೇರಿರುವಂತದ್ದು ನಾನಾ ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಆ ಸಭೆಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ದೆ ಆದ್ರೆ ಅದನ್ನ ಲಿಂಗಾಯತರಿಗೆ ಕೊಡಬೇಕು ಅನ್ನುವಂತ ಚರ್ಚೆ ಏನಾಗಿದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎತ್ತರಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಕಾಂಗ್ರೆಸ್ನಲ್ಲೂ ಕೂಡ ಇದು ಡ್ಯಾಮೇಜ್ ಅನ್ನ ಮಾಡಬಹುದು ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.